ಮದರ್ ಪ್ರಾಮಿಸ್. ಪೂರ್ಣಚಂದ್ರ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು. ಸೊ, ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ಡಾಲಿ ಪಿಕ್ಚರ್ಸ್ ಅವರು. ಸೊ, ಈ ಸಿನಿಮಾನ ಪ್ರೀಮಿಯರ್ ಶೋದಲ್ಲೇ ನೋಡಿ ರಿವ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಪ್ರೀಮಿಯರ್ ಶೋ ನೋಡೋದಕ್ಕಾಗಿಲ್ಲ. ಸೊ, ಇವತ್ತು ಈ ಸಿನಿಮಾ ಎಂಟೈರ್ ಕರ್ನಾಟಕ ರಿಲೀಸ್ ಆಗಿದೆ. ಸೊ, ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನೋಡಿ ನನ್ಗೇನ್ ಅನಿಸ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ, ಇನ್ನು ಇದರ ಒನ್ ಲೈನ್ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 2 ಗ್ಯಾಂಗ್ ಇದೆ. ಒಂದು ರೋಸಿ ಮತ್ತೆ ಇನ್ನೊಂದು ದೊನ್ನೆ ಬಿರಿಯಾನಿ ಅಂತ. ಸೊ, ಈ 2 ಗ್ಯಾಂಗ್‌ಗಳ ಕೆಳಗಡೆ ಇನ್ನು ಹಲವಾರು ಪಾತ್ರಗಳು ಹೈಲೈಟ್ ಆಗ್ತವೆ. ಹೈಲೈಟ್ ಆಗೋದ್ರ ಜೊತೆಗೆ ಅವು ಕೂಡ ಮೇನ್ ಲೀಡ್ ತರಾನೇ ಮೂವ್‌ಮೆಂಟ್ ಆಗ್ತಾ ಇರ್ತವೆ. ಸೊ, ಈ 2 ಗ್ಯಾಂಗಿಗೆ ಸಂಬಂಧಪಟ್ಟಂತೆ 2 ಬ್ಯಾಗ್, 1 ಬೈಕ್ ಜೊತೆಗೆ ಒಬ್ರು ಬರ್ತಡೆ. ಸೊ, ಇದ್ರ ಸುತ್ತ ನಡೆಯುವಂತ ಕಥೆನೇ ಮದರ್ ಪ್ರಾಮಿಸ್. ಸೊ, ಇದು ಇದರ ಒನ್ ಲೈನ್ ಸ್ಟೋರಿ ಆದ್ರೆ ಇದ್ರಲ್ಲಿರ್ತಕ್ಕಂಥ ಪಾಸಿಟಿವ್ ಮತ್ತೆ ನೆಗೆಟಿವ್ ಬಗ್ಗೆ ಮಾತಾಡುವ ಬನ್ನಿ. ಮೊದಲಿಗೆ ಪಾಸಿಟಿವ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಒನ್ ಕಾನ್ಸೆಪ್ಟ್. ತುಂಬಾ ದಿನಗಳಾಗಿತ್ತು ಈ ತರ ಒಂದು ಕಾಮಿಡಿ ಎಂಟರ್‌ಟೈನ್‌ಮೆಂಟ್ ಸಿನಿಮಾನ ಥಿಯೇಟರ್‌ಲಿ ನೋಡಿ ಎಂಜಾಯ್ ಮಾಡಿ. ಸೊ, ಈ ತರದ ಕಾನ್ಸೆಪ್ಟ್‌ನಲ್ಲಿ ತುಂಬಾ ಕಮ್ಮಿ ಸಿನಿಮಾಗಳು ಬಂದಿರೋದು. ಸೊ, ಬಂದಿರುವಂತ ಎಲ್ಲಾ ಸಿನಿಮಾಗಳು ಹಿಟ್ ಅಂತ ಹೇಳೋದಕ್ಕಾಗಲ್ಲ. ಬಟ್ ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಬರವಣಿಗೆಯಿಂದ ಈ ಸಿನಿಮಾ ಒಂದ್ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಕೊಡುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಸೊ, ನೆಕ್ಸ್ಟ್ ಒನ್ ಕನೆಕ್ಷನ್. ತುಂಬಾ ಸಿನಿಮಾಗಳು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಸಿನಿಮಾ ಮತ್ತೆ ಆಡಿಯನ್ಸ್‌ಗೆ ಇರುವಂತ ಕನೆಕ್ಷನ್. ಸೊ, ಸಿನಿಮಾ ಮತ್ತೆ ಆಡಿಯನ್ಸ್ ಮಧ್ಯೆ ಒಂದು ಕನೆಕ್ಷನ್ ಅನ್ನೋದಿದ್ರೆ ಸಿನಿಮಾ ಮ್ಯಾಕ್ಸಿಮಮ್ ಫೇಲ್ಯೂರ್ ಆಗೋದಿಲ್ಲ. ಸೊ, ಆ ಒಂದು ಕನೆಕ್ಷನ್ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತೀನಿ. ಸೊ, ಈ ತರದ ಒಂದು ಕನೆಕ್ಷನ್ ಇರ್ಬೇಕು ಅಂತ ಅಂದ್ರೆ ಆ ಸಿನಿಮಾದಲ್ಲಿ ಒಂದು ಪ್ರಾಪರ್ ರೈಟಿಂಗ್ ಇರ್ಬೇಕು. ಸೊ, ಆ ಒಂದು ರೈಟಿಂಗ್‌ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಸೊ, ಎಷ್ಟೊಂದು ಸಿಚುಯೇಷನ್‌ಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಫೀಲ್ ಆಗ್ತವೆ. ಏನಪ್ಪಾ ಇದಕ್ಕೆ ರೀಸನ್ ಅಂತ ಅಂದ್ರೆ ಅಲ್ಲಿ ಬರ್ಕೊಂಡಿರ್ತಕ್ಕಂಥ ವರ್ಲ್ಡ್ ಬಿಲ್ಡಿಂಗ್ ಅಂಡ್ ಸಿನಿಮಾ ಒಂದು ಸ್ಪೀಡಲ್ಲಿ ಹೋಗ್ತಾನೆ ಇರುತ್ತೆ ವಿತ್ ಕಾಮಿಡಿ. ಎಷ್ಟೊಂದು ಸಿಚುಯೇಷನ್‌ಗಳನ್ನ ಪ್ರೆಡಿಕ್ಟ್ ಮಾಡ್ಬೋದು. ಬಟ್ ಅದು ಪ್ರಾಬ್ಲಮ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಆ ಪ್ರೆಡಿಕ್ಷನ್ ಕೂಡ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಇದ್ರಲ್ಲಿರುವಂತ ಸಾಕಷ್ಟು ವಿಷಯಗಳು ನಿಮ್ಗೆ ತುಂಬಾ ಇಷ್ಟ ಆಗ್ತವೆ. ಅಷ್ಟೊಳ್ಳೆ ಎಂಗೇಜಿಂಗ್ ರೈಟಿಂಗ್‌ನ ನಾವು ಇದ್ರಲ್ಲಿ ನೋಡ್ಬೋದು. ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದು ಏನಪ್ಪಾ ಅಂತ ಅಂದ್ರೆ ಮೊದಲಿಗೆ ಆ ಕ್ಲೈಮ್ಯಾಕ್ಸ್. ಲಿಟರಲಿ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅಲ್ಲಿದ್ದಂತಹ ಸಿಚುಯೇಷನ್, ಅಲ್ಲಿದ್ದಂತಹ ಎಮೋಷನ್ ಅಂಡ್ ಅಲ್ಲಿದ್ದಂತಹ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಅದನ್ನ ಬಿಟ್ರೆ ಇಂಟರ್ವಲ್‌ಗಿಂತ ಮುಂಚೆ ಬಂದಂತಹ ಆ ಡ್ರಾಯಿಂಗ್ ಎಪಿಸೋಡು. ಸೊ, ಇಂಟರ್ವಲ್ ಆದಾದ್ಮೇಲೆ ಬಂದಂತಹ ಆ ಡ್ರಾಯಿಂಗ್ ಎಪಿಸೋಡ್. ಸೊ, ಇವೆರಡೂ ಕೂಡ ತುಂಬಾ ಇಷ್ಟ ಆದವು. ಅಂಡ್ ಆಲ್ಸೋ ಆ ಬರ್ತ್‌ಡೇ ಬಾಯ್ ಬಗ್ಗೆ ಬರ್ಕೊಂಡಿರೋದು ಕೂಡ ತುಂಬಾ ಇಷ್ಟ ಆಯ್ತು. ಸೊ, ಇಷ್ಟನ್ನ ಬಿಟ್ಟು ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದು ಏನಪ್ಪಾ ಅಂತ ಅಂದ್ರೆ ಆ ಬೈಕ್ ಬಗ್ಗೆ ಬರ್ಕೊಂಡಿರೋದು. ಸೊ, ಆ ಒಂದು ರೈಟಿಂಗ್ ನನ್ಗೆ ಎಮೋಷನಲಿ ತುಂಬಾ ಕನೆಕ್ಟ್ ಆಯ್ತು ಅಂತ ಹೇಳ್ತೀನಿ. ಸೊ, ಇವಿಷ್ಟು ಈ ಸಿನಿಮಾದ ಪಾಸಿಟಿವ್ ಅಂತ ಅನ್ನೋದಾದ್ರೆ, ಇನ್ನು ಈ ಸಿನಿಮಾದಲ್ಲಿ ಏನ್ ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ. ಸೊ, ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಪಾಸಿಟಿವ್ಸೇ ಇರೋದ್ರಿಂದ, ನಾವು ನೋಟಿಸ್ ಮಾಡಿ ಕೆಲವೊಂದನ್ನ ನೆಗೆಟಿವ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ, ಇನ್ನು ಏನ್ ಬೆಟರ್ ಆಗ್ಬೋದಾಗಿತ್ತು, ಇನ್ನು ಏನ್ ಬೆಸ್ಟ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ, ಮೊದಲಿಗೆ ಆ ಸೆಕೆಂಡ್ ಹಾಫ್ ಬಿಗಿನಿಂಗ್‌ನಲ್ಲಿ ಒಂದು ಎಮೋಷನ್ ಸಿಚುಯೇಷನ್ ಇದೆ. ಸೊ, ಅಲ್ಲಿ ಇಟ್ಟಿರುವಂತ ಆ ಒಂದು ಕಾಮಿಡಿ ನನ್ಗೆ ಪರ್ಸನಲಿ ಅಷ್ಟು ವರ್ಕ್ ಆಗ್ಲಿಲ್ಲ. ಆ ಸಿಸಿಟಿವಿ ವಿಜುವಲ್ಸ್‌ನ ನೋಡ್ಕೊಂಡು ಆ ಡಬ್ಬಿಂಗ್ ಮಾಡೋ ಕಾಮಿಡಿ ಆಗಿರ್ಬೋದು ಅಂಡ್ ಅದ್ರ ಸುತ್ತಮುತ್ತ ನಡೆಯುವಂತ ಒಂದಷ್ಟು ಕಾಮಿಡಿ ಎಪಿಸೋಡ್‌ಗಳು ನನ್ಗೆ ಅದು ಪರ್ಸನಲಿ ಅಷ್ಟು ವರ್ಕ್ ಆಗ್ಲಿಲ್ಲ. ಸೊ, ಆ ಸಿಚುಯೇಷನ್‌ನಲ್ಲಿ ಕಾಮಿಡಿ ಇಲ್ಲದೆ ಇದ್ರೂ ಕೂಡ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಯಾಕಂದ್ರೆ ಅಲ್ಲಿ ಒಂದ್ ಒಳ್ಳೆ ಎಮೋಷನಲ್ ಆಲ್ರೆಡಿ ಕ್ರಿಯೇಟ್ ಆಗಿತ್ತು. ಸೊ, ಅದನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ, ಇದನ್ನ ಬಿಟ್ರೆ ಪಾತ್ರಗಳ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸೊ, ಅದಿನ್ನೂ ಬೆಟರ್ ಆಗಿದ್ರೆ ಒಂದ್ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಕೊಡ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಸೊ, ಟೋಟಲ್ ಆಗಿ ಹೇಳ್ಬೇಕಾದ್ರೆ ಇದೊಂದು ಒಳ್ಳೆ ಅನುಭವನ ಕೊಟ್ಟಂತಹ ಸಿನಿಮಾ. ತುಂಬಾ ಎಂಜಾಯ್ ಮಾಡಿದೀವಿ ಥಿಯೇಟರ್‌ಲ್ಲಿ ನಾವು. ಸೊ, ಈ ಸಿನಿಮಾನ ಯಾರು ಕೂಡ ಥಿಯೇಟರ್‌ಲ್ಲಿ ಮಿಸ್ ಮಾಡ್ಕೊಳ್ಬೇಡಿ. ಅಂಡ್ ಯಾರಾದ್ರೂ ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಈ ಸಿನಿಮಾ ಏನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.